ಎರಡನೇದು, ಕೇಂದ್ರದಲ್ಲಿ ನಿನ್ನೆ ಲೋಕಸಭೆಯಲ್ಲಿ ಭಾಷಣ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಹಿಂದೂಗಳೆಲ್ಲರೂ ಕೂಡ ಹಿಂಸಾವಾದಿಗಳು ಅನ್ನುವ ರೂಪದಲ್ಲಿ ವಿರೋಧ ಪಕ್ಷದ ನಾಯಕರು ಮಾತಾಡಿರುವಂಥದ್ದು ಇಡೀ ಹಿಂದೂ ಸಮಾಜದ ಮೇಲೆ ಕಳಂಕ ತರುವಂಥ ಪ್ರಯತ್ನ. ರಾಹುಲ್ ಗಾಂಧಿ ಅವರ ತಾತ ಅಂದರೆ ಮೊದಲ ಪ್ರಧಾನಮಂತ್ರಿ ನೆಹರು ನನ್ನನ್ನು ಹಿಂದೂ ಅಂತ ಕರಿಬೇಡಿ, ಕತ್ತೆ ಅಂತ ಕರೀರಿ ಅಂತ ಅವ್ರು ಹೇಳಿದರು. ಅವ್ರದೇ ವಂಶದ ಕುಡಿ ಇದಾಗಿದ್ದರಿಂದ ಹಿಂದೂಗಳನ್ನು ಕಂಡ್ರೆ ಅವರಿಗೆ ಸಹನೆ ಇಲ್ಲ, ಹಿಂದೂಗಳನ್ನು ಕಂಡ್ರೆ ಅವರಿಗೆ ಅಸಹನೆ ಇದೆ. ಆ ಕಾರಣಕ್ಕೆ ಹಿಂದೂಗಳನ್ನು ಹಿಂಸಾವಾದಿಗಳು ಅನ್ನೋ ರೂಪದಲ್ಲಿ ಅವರು ಇವತ್ತು ಪ್ರತಿಬಿಂಬಿಸ್ತಾ ಇದ್ದಾರೆ. ಅವರದೇ ಪಕ್ಷದ ಕಾರ್ಯಾಧ್ಯಕ್ಷರು ಕರ್ನಾಟಕದಲ್ಲಿ ಹಿಂದೂ ಅಂತಂದ್ರೆ ಅಶ್ಲೀಲ ಅಂತ ಕರೆದಿದ್ರು. ಅವರ ಮಿತ್ರ ಪಕ್ಷದವರು ಸನಾತನ ಹಿಂದೂ ಧರ್ಮವನ್ನು ಟೀಕೆ ಮಾಡಿದ್ರು. ಒಟ್ಟಾರೆ ಕಾಂಗ್ರೆಸ್ಸಿನ ಮಾನಸಿಕತೆ ಏನು ಅಂತ ಕೇಳಿದರೆ, ಹಿಂದೂಗಳನ್ನು ಅವಹೇಳನ ಮಾಡುವುದು, ಹಿಂದೂಗಳಿಗೆ ಅಪಮಾನವನ್ನು ಮಾಡುವಂಥದ್ದು, ಹಿಂದೂಗಳನ್ನು ಟೀಕಿಸಿಯೇ ರಾಜಕಾರಣವನ್ನು ಮಾಡುವಷ್ಟರ ಮಟ್ಟಿಗೆ ಇವತ್ತು ಕಾಂಗ್ರೆಸ್ ಬೆಳೆದಿರುವಂಥದ್ದು ಅತ್ಯಂತ ಅಪಾಯಕಾರಿಯಾದಂಥ ಬೆಳವಣಿಗೆಗಳು. ಮುಖ್ಯಮಂತ್ರಿಗಳ ಪತ್ನಿಯವರು ಕೂಡ ಅಕ್ರಮವಾಗಿ ಸೈಟ್ ಪಡ್ಕೊಂಡಿದ್ದಾರೆ ಅಂತ ಆರೋಪ. ಜೊತೆಗೆ ನಿಮ್ಮವರು ಅಂತ ಅಲ್ಲ, ಮುಖ್ಯಮಂತ್ರಿಗಳ ಕುಟುಂಬದವರು ಸೈಟನ್ನು ಪಡೆದಿದ್ದಾರೆ ಎನ್ನುವಂಥದ್ದು ದಾಖಲೆಗಳಲ್ಲಿ ಗೊತ್ತಾಗಿದೆ. ಇದನ್ನು ಮುಖ್ಯಮಂತ್ರಿಗಳು ಬಿಜೆಪಿಯ ಕಾಲದಲ್ಲಿ ಆಗಿದೆ ಅನ್ನೋದನ್ನು ಅವರು ಸಮರ್ಥನೆ ಮಾಡ್ಕೊಳ್ತಾರೆ ಅಂತಾದರೆ, ಬಿಜೆಪಿಯ ಕಾಲದಲ್ಲಿ ಬಿಡುಗಡೆ ಆದಂಥ ಹಣವನ್ನು ತಡೆ ಹಿಡಿತಾರೆ, ಬಿಜೆಪಿಯ ಕಾಲದಲ್ಲಿ ಆದಂಥ ಯೋಜನೆಗಳನ್ನು ತಡೆ ಹಿಡಿತಾರೆ, ಬಿಜೆಪಿಯ ಕಾಲದಲ್ಲಿ ರಚನೆ ಆಗಿದ್ದಂಥ NEP-ಯನ್ನು ಹಿಂಪಡಿತಾರೆ. ಈಗ ಅವರ ಹೆಂಡತಿ ಹೆಸರಲಾದಂಥ ಸೈಟು ಬಿಜೆಪಿ ಕಾಲದ್ದು ಅಂತೇಳಿ ಯಾಕೆ ಅದನ್ನು ಸಮರ್ಥನೆ ಮಾಡ್ಕೊಳ್ತಾರೆ? ನಮ್ಮ ಅನುದಾನಗಳನ್ನು ತಡೆ ಹಿಡಿಲಿಕ್ಕೆ ಬರ್ತದೆ, ನಾವು ಮಾಡಿದಂಥ ಟೆಂಡರ್ಗಳನ್ನು ಹಿಂಪಡಿಲಿಕ್ಕೆ ಬರ್ತದೆ. ತನ್ನ ಹೆಂಡತಿಗಾದಾಗ ಮಾತ್ರ ಇದು ಬಿಜೆಪಿ ಕಾಲದ್ದು ಅಂತ ಯಾಕೆ ಸಮರ್ಥಿಸ್ಕೊಳ್ತೀರಿ? ಯಾರೋ ಕೊಟ್ಟಂಥ ವಾಚನ್ನ ನಾನು ಯಾಕೆ ಕಟ್ಕೊಂಡೆ ಅಂತೇಳಿ ಅವತ್ತು ಸಮರ್ಥಿಸ್ಕೊಂಡಂಥ ಸಿದ್ದರಾಮಯ್ಯ ಇವತ್ತು ತನ್ನ ಪತ್ನಿಗೆ ಸಿಕ್ಕಂಥ ಸೈಟನ್ನು ಕೂಡ ಸಮರ್ಥಿಸ್ಕೊಳ್ಳುವಂಥದ್ದು ಒಬ್ಬ ಮುಖ್ಯಮಂತ್ರಿಗೆ ಶೋಭೆಯನ್ನು ತರುವಂಥದ್ದಲ್ಲ. ಹಾಗಾಗಿ ಆ ಸೈಟನ್ನು ತಕ್ಷಣ ಸರ್ಕಾರಕ್ಕೆ ಹಿಂದಿರಿಸಿ ಮತ್ತು ಇಡೀ ತನಿಖೆಯನ್ನು ಸಂಪೂರ್ಣವಾಗಿ ತನಿಖೆಯನ್ನು ಒಳಪಡಿಸಬೇಕು. ಯಾವ ರೀತಿ ತನಿಖೆ ಆಗಬೇಕು ಇತ್ಯಾದಿಗಳನ್ನು ನಮಗೆ ದಾಖಲೆಗಳು ಪೂರ್ಣ ಸಿಕ್ಕ ನಂತರ ನಾವು ಇದನ್ನು ಸದನದಲ್ಲಿ ಪ್ರಸ್ತಾಪನೆಯನ್ನು ಮಾಡ್ತೇವೆ.